ನಮಗೆ ಮಾಹಿತಿ ಇರೋದು 34 JN.1 ಕೇಸಸ್ ಬಂದಿದೆ ಅಂತ ರಾಜ್ಯದಲ್ಲಿ. ಇನ್ನು ಬೇರೆ ಬೇರೆ ಮಾಹಿತಿಗಳನ್ನು ನೋಡೋಣ. ಇನ್ನು ಬೇರೆ ಹೊಸ ಮಾಹಿತಿಗಳು ಬಂದಿದ್ದಾರೆ. ಇವತ್ತು ಹೇಗೋ ನಮ್ಮ ಸಚಿವ ಸಂಪುಟದ ಉಪಸಮಿತಿ ಸಭೆ ಇದೆ 12 ಗಂಟೆ. ಆ ಸಭೆಯಲ್ಲಿ ತಾಂತ್ರಿಕ ಸಲಹಾ ಸಮಿತಿಯ ಶಿಫಾರಸುಗಳು ಮತ್ತು ಬೇರೆ ಬೇರೆ ತಿಳ್ಕೊಂಡು ಮುಂದೆ ಏನ್ ಮಾಡ್ಬೇಕು ಅಂತ ಅದನ್ನು ಚರ್ಚೆ ಮಾಡ್ತೀವಿ. ಆದ್ರೆ JN.1 ಇದೆ ಅಂತ ನಾವು ಅವತ್ತಿಂದ ಮೊದಲನೇ ದಿವಸದಿಂದ ಹೇಳ್ತಾ ಇದೀವಿ. ಇದು ದೃಢೀಕರಣಕ್ಕೋಸ್ಕರ ಅದನ್ನ ಕಳಿಸಿರೋದು. ಈ ತರ ದೃಢೀಕರಣ ಆಗಿದೆ. ಕೋವಿಡ್ ಬಂದಿರೋದು. ಈಗ ನಾವು ಹೆಚ್ಚು ಟೆಸ್ಟ್ ಮಾಡ್ತಾ ಇದೀವಿ. ಈಗ ನಿನ್ನೆಗೆ 3,500 ನಿನ್ನೆ ಮಾಡಿದ್ದು. ಇವತ್ತು ಇನ್ನು ಹೆಚ್ಚು ಆಗ್ತದೆ. ಕನಿಷ್ಠ 5,000 ಅಂತ ನಾವು ಟಾರ್ಗೆಟ್ ಇಟ್ಕೊಂಡಿದೀವಿ. ಸೊ ಹೆಚ್ಚು ಕೇಸಸ್ ಟೆಸ್ಟ್ ಮಾಡಿದಷ್ಟು ಹೆಚ್ಚು ನಮಗೆ ಪಾಸಿಟಿವ್ ಮತ್ತೆ ಎಷ್ಟಿದೆ ಅಂತ ಗೊತ್ತಾಗ್ತದೆ. ಆದ್ರೆ ಮುಂದೆ ಏನ್ ಮಾಡ್ಬೇಕು ಅಂತ ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಆಗ್ಲಿ, ಅದ ನಂತರ ನಾವು ಹೇಳ್ತೀವಿ. ಕಂಡೀಷನ್ ಅಂತ ಏನ್ ಹೇಳಿದ್ರೆ ಈಗ ಅದೇ ಕಂಡೀಷನ್. ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಇರ್ಬೋದು, WHO ಗೈಡ್ಲೈನ್ಸ್ ಇರ್ಬೋದು, ಬೇರೆ ರಾಜ್ಯಗಳಲ್ಲಿ ಕೂಡ ಎಲ್ಲೂ ಯಾವುದೇ ರೀತಿಯ ಬೇರೆ ನಿರ್ಬಂಧನೆ ಹಾಕುವಂತದ್ದು ಏನು ಮಾಡಿಲ್ಲ. ಸೊ ಅದರಿಂದ ಇದ್ರ ಬಗ್ಗೆ ಎಲ್ಲ ಏನ್ ಹೇಳಿದ್ರು ಅಂತ ಹೇಳಿದ್ರೆ ಇದು ಹೆಚ್ಚು ಯಾವುದೇ ರೀತಿಯ ಒಂದು ಹಾನಿಕಾರ ಅಲ್ಲ ಅಂತಾನೆ ಹೇಳ್ತಾ ಇದಾರೆ ಎಲ್ಲ. ಸೊ ನಾವು ಎಕ್ಸ್ಪರ್ಟ್ಸ್ ಒಪಿನಿಯನ್ ಮೇಲೆ ಹೋಗ್ಬೇಕು ನಾವು. ಸೊ ಏಕಾಏಕಿ ನಾವು ಏನೋ ಮಾಡ್ಬಿಟ್ಟು ಭಯ ಸೃಷ್ಟಿ ಮಾಡಕ್ ಆಗೋದಿಲ್ಲ, ಮಾಡಲೂಬಾರದು. ಅದ್ರ ಅರ್ಥ ಆದ್ರೆ ಅದ್ರ ಜೊತೆಯಲ್ಲಿ ಜಾಗೃತರಾಗೂ ಕೂಡ ಇರ್ಬೇಕು, ನಾವು ಎಚ್ಚರಿಕೆಯಿಂದಾದ್ರೂ ಇರಬೇಕು. ಸೊ ಎರಡನ್ನೂ ಕೂಡ ಇಟ್ಕೊಂಡು ನಾವು ಇವತ್ತು ಮೀಟಿಂಗ್ ಆಗ್ಲಿ, ನೋಡೋಣ. ಮೀಟಿಂಗ್ ಆದ್ಮೇಲೆ ಹೇಳ್ತೀನಿ. ನೋಡಿ, ಆತರ ಏನು ಬಂದಿಲ್ಲ. ಇವತ್ತು ಮೀಟಿಂಗ್ ನಂತರ ಆಮೇಲೆ ಮತ್ತೆ ಹೇಳ್ತೀನಿ. ಈಗ ಸುಮ್ಮನೆ ಈಗ ಮೀಟಿಂಗ್ ಮಾಡಕ್ ಮುಂಚೆ ಯಾಕೆ ಮಾತಾಡೋದು? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.